ಪ್ರಿಯರೇ, ನೀವು ಪವಿತ್ರಾತ್ಮನ ವರಗಳ ಬಗ್ಗೆ ತಿಳಿದಿದ್ದೀರೋ? ನಿಮಗೆ ದೇವರು ಕೊಟ್ಟಿರುವ ವರಗಳ ಬಗ್ಗೆ ನೀವು ಎಂದಾದರೂ ಎಚ್ಚರಿಕೆಯಿಂದಿದ್ದೀರೋ? ಅದರ ಬಗ್ಗೆ ಇಂದು ನಾವು ಸ್ವಲ್ಪ ತಿಳಿಯೋಣ. 1 ಕೊರಿಂಥ 12ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ನಮಗೆ ತಿಳಿಯಲು ಬಯಸುತ್ತಾನೆ, ನೀವು ಪವಿತ್ರಾತ್ಮನ ವರಗಳ ಕುರಿತು ತಿಳಿಯದೇ ಇರಬಾರದೆಂದು ಆತನು ಅಪೇಕ್ಷಿಸುತ್ತಾನೆ ಅಂತ. 12ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನವನ್ನು ನಾವು ಓದಿ ನೋಡಿದಾಗ ಪವಿತ್ರಾತ್ಮನ 9 ವರಗಳ ಬಗ್ಗೆ ನಾವು ನೋಡಬಹುದು. ಅದರಲ್ಲಿ ಮೊದಲನೇದಾಗಿ ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆಯ ವರ, ನಾನಾ ರೋಗಗಳನ್ನು ವಾಸಿ ಮಾಡುವವರ, ಮಹತ್ತುಗಳನ್ನು ಮಾಡುವವರ, ಪ್ರವಾದನೆಯವರ, ಸತ್ಯಾಸತ್ಯತೆಯನ್ನು ವಿವೇಚಿಸುವವರ, ವಾಣಿಗಳನ್ನು ಆಡುವವರ, ವಾಣಿಗಳ ಅರ್ಥವನ್ನು ಹೇಳುವವರ, ಈ ಒಬ್ಬನೇ ಆತ್ಮನಿಂದ ಬಂದಂಥ 9 ವರಗಳನ್ನು ಇಲ್ಲಿ ನಮಗೆ ತಿಳಿಯಪಡಿಸಿದೆ. ಹಾಗಾದರೆ ಪ್ರಿಯರೇ, ನೀವು ಈ 9 ವರಗಳ ಕುರಿತಾಗಿ ದೇವರಲ್ಲಿ ಕೇಳಿಕೊಂಡಿದ್ದೀರೋ ಅಥವಾ ಬೇಡಿಕೊಂಡಿದ್ದೀರೋ ಅಥವಾ ಇದರ ಕುರಿತಾಗಿ ನೀವು ಎಂದಾದರೂ ಹುಡುಕಿದ್ದೀರೋ? ಹುಡುಕಿಲ್ಲವಾದರೆ ಇಂದು ನೀವು ಖಂಡಿತ ಹುಡುಕಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 5ರಿಂದ 13 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ನಾವು ತಿಳಿದುಕೊಳ್ಳುವ ಒಂದು ವಾಕ್ಯ ಇದೆ. ಅದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಎಂದು ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಈ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಕೊನೆಯ ವಚನವು ಅದು ಈ ರೀತಿಯಾಗಿ ನಮಗೆ ತಿಳಿಯಲ್ಪಡಿಸುತ್ತದೆ. ಅದು ಏನೆಂದರೆ, ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ದೇವರು ಈ 9 ಪವಿತ್ರಾತ್ಮ ವರಗಳನ್ನು ಕೊಡಲು ನಿಮಗೆ ಇಚ್ಛಿಸುತ್ತಾನೆ. ಹಾಗಾದರೆ ಇಂದು ನೀವು ಕೇಳಿಕೊಳ್ಳಿರಿ, ಆತನು ಖಂಡಿತವಾಗಿಯೂ ನಿಮಗೆ ದಯಪಾಲಿಸುವನಾಗಿದ್ದಾನೆ.